ಸಾಹಿ ಫ್ರೆಂಡ್ಸ್ ಸರ್ಕಲ್ ಅಸೈಗೋಳಿ ವತಿಯಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗೆ ಸನ್ಮಾನ ಹಾಗೂ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮ ಮನ್ಸನಾಡಿಯ ಅಬ್ದುಲ್ ಆಜೀಜ್ ನಿವಾಸದಲ್ಲಿ ನಡೆದಿದೆ. ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಬ್ದುಲ್ ಆಜೀಜ್ ಮೈಸೂರು ಭಾವ ಪ್ರತಿಭಾನ್ವಿತ ವಿದ್ಯಾರ್ಥಿಗೆ ಸನ್ಮಾನ ಹಾಗೂ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಿಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ಕರಾವಳಿಯ ಮೇಲಿರುವ ಭಯವನ್ನ ಹೋಗಲಾಡಿಸಿ ಮತ್ತೆ 30 ವರ್ಷಗಳ ಹಿಂದಿನ ಸೌಹಾರ್ದಯುತ ವಾತಾವರಣವನ್ನು ನಿರ್ಮಿಸಬೇಕಿದೆ. ಈ ನಿಟ್ಟಿನಲ್ಲಿ ಸಾಹಿ ಫ್ರೆಂಡ್ಸ್ ಅಸೈಗೋಳಿ ಹಮ್ಮಿಕೊಳ್ಳುತ್ತಿರುವ ಸೌಹಾರ್ದ ಕಾರ್ಯಕ್ರಮಗಳು ಶಾಂತಿಯುತ ಸಮಾಜಕ್ಕೆ ಪೂರಕವಾದುದು ಎಂದು ಹೇಳಿದ್ದಾರೆ. ಕೊಣಾಜೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಶೌಕತ್ ಆಲಿ ಮಾತನಾಡಿ, ಕಳೆದ 4 ವರ್ಷಗಳಿಂದ ಸಾಹಿ ಫ್ರೆಂಡ್ಸ್ ಅಸೈಗೋಳಿ ವತಿಯಿಂದ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬರಲಾಗಿದೆ. ಅಬ್ದುಲ್ ಆಜೀಜ್ ಯಾನೆ ಮೈಸೂರು ಭಾವ ಅವರ ಸಹಕಾರದೊಂದಿಗೆ ಎಲ್ಲಾ ಕಾರ್ಯಕ್ರಮಗಳನ್ನು ಸುಸೂತ್ರವಾಗಿ ನೆರವೇರಿಸಲಾಗಿದೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಬಸ್ಸು ಮಾಲಕರ ಸಂಘದ ಅಧ್ಯಕ್ಷ ಆಜೀಜ್ ಪತ್ರಿಪಾಡಿ, ಉದ್ಯಮಿ ಸಿಎಂ ಫಾರೂಕ್ ಉಪಸ್ಥಿತರಿದ್ದರು. ಅವರು ಸಾಹಿ ಫ್ರೆಂಡ್ಸು ಪ್ರತಿಯೊಂದು ಕಾರ್ಯಕ್ರಮದ ಭಾಗಿಯಾಗಿ ಒಂದಲ್ಲ ಒಂದು ಹೊಸ ರೂಪವನ್ನು ತೋರಿಸ್ತಾ ಇದ್ದಾರೆ. ಸೊ ಅದು ಮುಖ್ಯವಾದಂಥ ಒಂದು ಕಾರ್ಯಕ್ರಮ. ಏಕೆಂದರೆ ಈ ಸೌತ್ ಕನ್ನಡದಲ್ಲಿ ನಾವು ಒಂದು 30 ವರ್ಷ 40 ವರ್ಷ ಮುಂಚೆ ನಾವು ನೋಡ್ತಾ ಇದ್ದೆವು. ಸೊ ಯಾವ ಥರ ಪ್ರೀತಿ ಒಂದು ಅನ್ಯೋನ್ಯತೆ ಇದ್ದು ಅದು ಮತ್ತೆ ಮರಳಿ ಬರ್ತಾಯಿದೆ. ಸೊ ಅದು ಬಂದಾಗ ನಮಗೆ ಖುಷಿಯಾಗಿ ನಮ್ಮ ಉರುಸಿನ ಟೈಮಿನಲ್ಲಿ ಈ ಒಂದು ಸೌಹಾರ್ದಕೂಟ ಅಂತ ಒಂದು ಹೊರೆ ಕಾಣಿಕೆ ಮಾಡಿದರು. ಅದು ನಿಮ್ಮ ಮಾಧ್ಯಮ ಮಿತ್ರರೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಆ ಹೊರೆ ಕಾಣಿಕೆ ಇಡೀ ಕರ್ನಾಟಕದಲ್ಲಿ ಅದು ದೊಡ್ಡ ಒಂದು ಮಾತುಕತೆ ಆಗಿದೆ. ಬಟ್ ಇಲ್ಲಿವರೆಗೆ ಗೊತ್ತಾಗಿದೆ ಇಲ್ಲೋ ಗೊತ್ತಿಲ್ಲ, ನಮ್ಮ ಮೈಸೂರಾಗಲಿ ಬೆಂಗಳೂರಿನಾಗಲಿ. ಸೊ ಈ ಉರುಸ್ ಕಾರ್ಯಕ್ರಮದಲ್ಲಿ ಒಂದು ಹಿಂದೂ ಮುಸ್ಲಿಂ ಎಲ್ಲ ಒಂದಾಗಿ ಸೇರಿ ಒಂದು ಹೊರೆ ಕಾಣಿಕೆಯನ್ನು ಕೊಟ್ಟಿರೋದು ಅದು ಒಂದು ಹೊಸ ಇದಕ್ಕೆ ತೊಗೊಂಡು ಹೋಗಿದೆ. ಮತ್ತು ಆ ಹಳೆಯ ಒಂದು ಮಂಗಳೂರು ಅಂತ ಕಾಣಿಸ್ತಾ ಇದೆ. ಎಲ್ಲ ಪ್ರೀತಿಯಿಂದ ನಮ್ಮ ಯಾವ ಥರ ಇತ್ತು ಅಂತಂದರೆ ಅದು ಹೇಳೋಕ್ಕೆ ಅಸಾಧ್ಯ. ಮಂಗಳೂರಿನ ಒಂದು ಪ್ರೀತಿಯ ಶಾಸ್ತ್ರ. ಈ ಬೆಂಗಳೂರು ಮೈಸೂರು ಎಲ್ಲ ಹೊರಗಡೆ ರಾಜ್ಯಕ್ಕೆ ಹೋದಾಗ ಮಂಗಳೂರಿನವರು ಅಂದಾಗ ಒಂದು ಪ್ರೀತಿ ಇತ್ತು. ಈಗ ಏನಾಗಿದೆ ಅಂತಂದರೆ ಮಂಗಳೂರು ಅಂದರೆ ಭಯದ ವಾತಾವರಣ ಆಗಿದೆ. ಆ ಭಯದ ವಾತಾವರಣಕ್ಕೆ ಇದೆಲ್ಲ ಕಾರಣವಾಗಿ ಮತ್ತೆ ನಾವು ಅದು ಮರಳಿಸಬೇಕು. ಅದಕ್ಕೆ ಈ ಸಾಯಿ ಫ್ರೆಂಡ್ಸ್ನವರು ಈ ಮಾಡ್ತಾ ಇರೋದೊಂದು ಹೊಸದೊಂದು ರೀತಿ ಕಂಡಾಗ ಮತ್ತೆ ಆ ಪ್ರೀತಿ ಬರ್ತಾಯಿದೆ ಅಂತ ನಮಗೆ ಕಾಣಿಸ್ತಾ ಇದೆ. ಅದಕ್ಕೆ ಅವ್ರಿಗೆ ಎಷ್ಟೇ ನಾವು ಒಂದು ಧನ್ಯವಾದ ಹೇಳಿದ್ರೂ ಸಾಕಾಗೋದಿಲ್ಲ. ಅದು ಎಲ್ಲರಲ್ಲೂ ನಮ್ಮ ದಕ್ಷಿಣ ಮತ್ತು ಎಲ್ಲ ಸಂಘಟನೆಯಲ್ಲೂ ಅದು ಬರಬೇಕು. ಅದನ್ನು ನಾವು ಮಾಧ್ಯಮ ಮಿತ್ರರೊಂದು ರಿಕ್ವೆಸ್ಟ್ ಆಗಿ ಕೇಳಿದಾಗ ನೀವು ಸಮೇತ ಅದಕ್ಕೆ ಸಹಕಾರ ಕೊಟ್ಟು ನೀವು ಅದಕ್ಕೆ ಬೆಂಬಲಗಾಗಿ ನಿಂತು ನಮಗೆ ಅದನ್ನು ಮುಂದುವರ್ಸ್ಕೊಂಡು ಬರಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿ ಮಾಡಿ ಕೇಳ್ಕೊಳ್ತೇನೆ. ಮತ್ತು ಇವತ್ತು ಈ ಮಕ್ಕಳಿಗೆ ಮತ್ತೆ ಯಾರಿಗಾದ್ರೂ ಬುಕ್ಕಿನ ಅವಶ್ಯಕತೆ ಇದ್ದರೆ ಸಾಯಿ ಫ್ರೆಂಡ್ಸ್ ಅವರ ಕಮಿಟಿಗೆ ಹೋಗಿ ಬರೆಸಿ ಮತ್ತೆ ಏನು ಬೇಕು ಸಹಕಾರ ನಾವು ಕೊಡೋಕ್ಕೆ ರೆಡಿ ಇದ್ದೇವೆ.